ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರ್ಯಾಂಡಮ್ ಸ್ಟೋರೀಸ್ ಬೈ ಸ್ಯಾಂಡಿ. ನಾನು ಹೋದ ವಾರ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ. ಹೋಮ್ ಟೌನ್ ಕಾಲಿಂಗ್, ಯುಗಾದಿ ಲೋಡಿಂಗ್, ತಿಳಿಯದ ದಾರಿಯ ಪಯಣಿಗ ನಾನು ಅಂತ ಅಂದ್ಕೊಂಡು ಈ ಒಂದು ಸಾಂಗ್ನ ಕೇಳ್ತಾ ಊರಿಗೆ ಹೊರಟೆ. ಮಾರ್ನಿಂಗು ನಮ್ಮೂರು ಬಸ್ ಸ್ಟ್ಯಾಂಡ್ ನೋಡಿಬಿಟ್ಟು ಸ್ವಚ್ಛ ಭಾರತ್ ನೆನಪಾಯಿತು. ಆ್ಯಂಡ್ ಇನ್ನೊಂದೇನು ಅನಿಸ್ತು ಅಂದರೆ, ಬ್ಯಾಂಗ್ಳೂರಿಂದ ದಿಲ್ಲಿಗೆ ಹೋಗ್ಬೋದು, ಅಬ್ರಾಡ್ಗೆ ಹೋಗ್ಬೋದು, ಆದರೆ ನಮ್ಮೂರಿಂದ ಹಳ್ಳಿಗೆ ಹೋಗೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅಂತಲೇ ಅನಿಸ್ಬಿಡ್ತು. ನಿಮಗೂ ಹೀಗೆ ಅನಿಸ್ತಿದೆಯಾ? ನನಗೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಏನೋ ಒಂದು ಖುಷಿ, ಬೆಂಗಳೂರಲ್ಲಿ ದುಡಿತಾ ಇರೋ ನಮಗೆ ಈ ಥರ ಒಂದು ಊರಿಗೆ ಹೋಗೋದು, ಊರಿನ ಬಸ್ ಸ್ಟ್ಯಾಂಡ್ ನೋಡಿದಾಗ ಸವಿ ಸವಿ ನೆನಪು ಸಾವಿರ ನೆನಪು ಅನ್ನೋ ಥರ ಏನೋ ಹಾಡುಗಳೆಲ್ಲ ನೆನಪಾಗ್ತಾ ಹೋಗುತ್ತೆ. ಹೀಗೆ ಏನೋ ನೋಡೇ ಇಲ್ಲ, ನನಗೇನೋ ಗೊತ್ತೇ ಇಲ್ಲ ಅನ್ನೋ ಥರ ಎಲ್ಲ ಕಿಟಕಿಯಲ್ಲಿ ಕುತ್ಕೊಂಡು ವಿಂಡೋ ಸೀಟ್ ಸಿಕ್ಕಿತ್ತು. ಸೊ ನಮ್ಮೂರನ್ನು ಏನು ಮಾಡ್ತಾ ಎಂಜಾಯ್ ಮಾಡ್ತಾ ನಮ್ಮೂರ ವಾತಾವರಣನ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಈ ಸರ್ತಿ ಒಂದೇ ಬೆಳೆ ರೈತರಿಗೆ, ಯಾಕಂದರೆ ನೀರಿಲ್ಲ ಡ್ಯಾಮಲ್ಲಿ. ಅದಕ್ಕೋಸ್ಕರ ಅದನ್ನ ಕೇಳಿಬಿಟ್ಟು ನನಗೆ ಬೇಜಾರಾಯಿತು. ಆ್ಯಂಡ್ ಹಾಗೆ ಈ ಒಂದು ಬಸ್ಸಲ್ಲಿ ಕೂತ್ಕೊಂಡು ಸನ್ರೈಸ್ ಬೇರೆ ಆಗಿತ್ತು, ಅದನ್ನ ನೋಡಿಕೊಂಡು ಖುಷಿಯಿಂದ ಊರಿಗೆ ಹೊರಟಿದ್ದಾಯಿತು. ವಾತಾವರಣ ತುಂಬಾ ಚೆನ್ನಾಗಿತ್ತು. ನಮ್ಮೂರೇನಾ ಇದು ಅನ್ನೋ ಥರ ಇತ್ತು. ಸೊ ಓವರಾಲ್ ಆಗಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅದ್ರ ಮಧ್ಯದಲ್ಲಿ ಈ ಒಂದು ಯುಗಾದಿ ಒಂದು ವೀಕಲ್ಲಿ ಏನು ಊರಿಗೆ ಹೋಗಿದ್ದೆ, ಇದ್ರ ಮಧ್ಯದಲ್ಲಿ ಮಳೆನೂ ನೋಡಿಬಿಟ್ಟೆ. ಆಣೆಕಲ್ ಮಳೆ ನೋಡಿ ಹೇಗೆ ಬರ್ತಾಯಿತ್ತು, ಗುಡುಗು ಸಿಡಿಲು ಸಮೇತ ಮಳೆ ಬರ್ತಾಯಿತ್ತು. ಅದು ಹೇಗೆ ಒಂದು ವಾರ ಹೋಯ್ತು ಅಂತಲೇ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಕಣ್ಮುಚ್ಚಿ ಕಣ್ತರದೇ ಹೋಯ್ತು. 60 ಜನ ಕೆಪಾಸಿಟಿ ಇರೋ ಈ ಬಸ್ಸಲ್ಲಿ 100 ಮೇಲೆ ಜನ ಇದ್ವಿ. ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಹೆಂಗಪ್ಪ ನಿಂತ್ಕೊಂಡು ಬೆಂಗಳೂರಿಗೆ ಹೋಗೋದು ಅಂತ ಅಂದ್ಕೊಂಡೆ. ಕೊನೆಗೆ ಮತ್ತೆ VRL ಬಸ್ ಬುಕ್ ಮಾಡಿಕೊಂಡು ಸರಿ VRL ಹೋಗೋಣ ಅಂತಂದೇಳಿ VRL ಬಂದೆ. ಅದ್ರ ಮಧ್ಯದಲ್ಲಿ ರೆಸ್ಟಿಗೆ ಅಂತ ನಿಲ್ಲಿಸಿದ್ರು, ರೆಸ್ಟಿಗೆ ಅಂತ ಹೋಗಿದೆ. ಏನೋ VRL ನನಗೆ ಒಂಥರ ಅವಿನಾಭಾವ ಸಂಬಂಧ ಥರ ಆಗೋಗ್ಬಿಟ್ಟಿದೆ. ಆ್ಯಂಡ್ ಅದಾದ ನಂತರ ನಮ್ಮ PG ಏರಿಯಾಗೆ ಬಂದಮೇಲೆ ನೋಡಿ ಖಾಲಿ ಹೊಡಿತಾಯಿತ್ತು. PG ಏರಿಯಾದಲ್ಲಿ ಯಾರು ಸಹ ಇರಲಿಲ್ಲ. ಸಂಜೆ ನೈಟ್ ಆದ PG ಏರಿಯಾದಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಮಾರ್ನಿಂಗ್ ಈ ಥರ ನೋಡಿದ್ದು ಒಂಥರ ಖುಷಿ ಆಯಿತು. ಅಯ್ಯೋ ಯಾಕಾದರೂ ಬೆಂಗಳೂರಿಗೆ ರಿಟರ್ನ್ ಬಂದು ಅಂತ ಅನ್ನಿಸ್ತು. ಏನು ಮಾಡೋಕ್ಕಾಗಲ್ಲ, ಆಫೀಸಿಗೆ ಹೋಗಬೇಕು, ಸೊ ಬರಲೇಬೇಕಲ್ವಾ. ಏನೋ ಯಾವುದೋ ಒಂದು ಡ್ರೆಸ್ಸು ಹ್ಯಾಂಗರಿಗೆ ಹಾಕ್ಕೊಂಡು ಆಫೀಸಿಗೆ ಹೊರಟೆ. ಅವಲ್ಲದ ಮನಸ್ಸಿನಿಂದ ನಾನು ಆಫೀಸ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಆಫೀಸಿಗೆ ಹೋಗೋ ದಾರಿಯಲ್ಲೂ ಟೆಕ್ ಪಾರ್ಕ್ ಒಳಗೂ ನನಗೆ ಜನ ಕಾಣಿಸ್ಲೇ ಇಲ್ಲ. ತುಂಬ ಕಡಿಮೆ ಜನ ಇದ್ದರು. ನೋಡಿ ನಾಯಿಗಳು ಕೂಡ ಎಷ್ಟು ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ ಅಂತ. ಸರಿ ಬೇಗ ರೀಚ್ ಆಗಿದ್ದೆ. ಈ ಒಂದು ವಾರದ ಇಮೇಲ್ಸ್ ಎಲ್ಲ ಚೆಕ್ ಮಾಡಬೇಕಲ್ವಾ, ಒಂದು ಕಡಕ್ ಚಾಯ್ ಕುಡ್ಕೊಂಡು ಹೋಗೋಣ ಹೋದೆ. ಒಂದು ವಾರದ ಧೂಳನ್ನೆಲ್ಲ ಲ್ಯಾಪ್ಟಾಪ್ನ ಒರೆಸ್ದೆ. ಇದಾಗಿತ್ತು ನನ್ನ ಸ್ಟೋರಿ. ಥ್ಯಾಂಕ್ ಯು.